ಬೇಕು. ಇಲ್ಲಾದಿಂದ ಇವತ್ತಿನ ಚಳವಳಿ ನಾಳೆ ಹಲವಾರು ರೂಪ ತಾಳ್ತಾ ಇದೆ. ಇಡೀ ಜಿಲ್ಲೆಯನ್ನು ಬಂದ್ ಮಾಡ್ಬೇಕಂತೇಳಿ ಚರ್ಚೆ ಮಾಡ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆ ಸಂಪೂರ್ಣ ಬಂದ್ ಮಾಡ್ತಾ ಇದ್ದೀವಿ, ಚರ್ಚೆ ಆಗ್ತಾ ಇದೆ. ತೇಪರ ಇಡೀ ರಾಜ್ಯವ್ಯಾಪಿ ರಾಷ್ಟ್ರ ಹೆದ್ದಾರಿ ರಾಜ್ಯ ಹೆದ್ದಾರಿಗೆ ಕರೆ ಕೊಡ್ಬೇಕಂತೇಳಿ ಕೂಡ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಇದು ಅವಕಾಶ ಬೇಡಪ್ಪ ಅಂದ್ರೆ ತಕ್ಷಣ ಬೆಂಗಳೂರು ಎಮ್ಡಿ ಬಂದ ಈ ನೀರಾವರಿಯನ್ನು ಮಾಡುತ್ತೋ ಅಂತೇಳಿ ಒಪ್ಪುಗೊಂಡ ಜಿಲ್ಲಾ ಉಸ್ತುವಾರಿ ಅವರು ಒಪ್ಪುಗೊಂಡಾಗ ಮಾತ್ರ ಈ ಚಳವಳಿ ಒಂದು ಅಂತ್ಯ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ಚಳವಳಿ ವಿಭಿನ್ನ ರೀತಿ ಒಳಗಾಗಿ ಉಗ್ರ ಹೋರಾಟ ಕೂಡ ಆಗ್ತಕ್ಕಂಥ ಸಂದರ್ಭ ಐತಿ. ಯಾಕಂದ್ರೆ ರೈತರ ಆಕ್ರೋಶ ತಡ್ಕೋತಾ ಇಲ್ಲ. ಕಣ್ಣಾಗ ಬರಲಿಲ್ಲ ಅಂದ್ರೆ ಅವ್ರ ದುರ್ದೈವ. ನಾವಂತೂ ದಿನನಿತ್ಯ ಚಳವಳಿದ ಸ್ವಯಂ ಸೇವಿತವಾಗಿ ಸ್ವಾಭಿಮಾನದಿದ್ರೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರ ತಾವೆಲ್ಲ ಇವತ್ತು ರಂಚಿಗೆಳ್ತಾ ಇದ್ದಾರೆ. ಇವತ್ತೇನಾದ್ರು ಬರ್ದಿಲ್ಲ ಅಂತಂದ್ರೆ ಅವ್ರ ಹಣಿವಾರ ಇವರೆಲ್ಲ ಬರೆಯಕ್ಕೆ ರೆಡಿ ಆಗ್ಯಾರು. ನಾವು ಮಾತ್ರ ನೀರಾವರಿ ಆಗೋ ಮಟ್ಟ ಈ ಹೋರಾಟ ಬಿಡಂಗಿಲ್ಲ. ಜಿಲ್ಲಾ ಉಸ್ತುವಾರಿ ಆಗಲಿ MD ಆಗಲಿ ಬರೋ ಮಟ್ಟ ಇನ್ನು 1 ದಿನ ಆಗಲಿ 2 ದಿನ ಆಗಲಿ 3 ದಿನ ಆಗಲಿ ರೈತರು ಇವತ್ತು ಕೂಡ ಗಟ್ಟಿಗ್ಯಾರು. ಅವ್ರು ಏನಾರೇ ಬರದೇ ಹೋದ್ರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗೆ ಹೋಗಕ್ಕೆ ಕೂಡ ನಾವು ರೆಡಿ ಆಗಿದ್ವು ಅಂತ ಸರ್ಕಾರಕ್ಕೆ ಮಾತ್ರ ಸಾಧ್ಯ ಆಗುತ್ತಂತ ತಾವು 2-3 ದಿನದಿಂದ ಹೇಳ್ತಾ ಇದ್ದೀವಿ. ಉಸ್ತುವಾರಿ ಸಚಿವರು ಗಮನಕ್ಕೆ ಬಂದಿಲ್ಲ ಅಂದ್ರೆ ಹೇಗಿದೆ? ಉಸ್ತುವಾರಿಗ ಗಮನಕ್ಕೆ ನಾವಾಗ ಈಗಾಗಲೇ ದಿನನಿತ್ಯ ನಿಮ್ಮೆಲ್ಲ ಮೀಡಿಯಾ ದೇವರುಗಳ ಮುಖಾಂತರ ಅವರೆಲ್ಲ ನೋಡ್ತಿರ್ತಾರೆ. ನೀವು ಕೂಡ ಅವ್ರು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅವ್ರು ಪ್ರಶ್ನೆ ಮಾಡಿ ನೀರಾವರಿ ಹುಕ್ಕೇರಿಗೆ ಮಾಡಲೇಬೇಕು. ಅವರಿಂದ ಸಾಧ್ಯತೆ ಅವ್ರ ಮನಸ್ಸು ಮಾಡಿರೋ ಸಾಧ್ಯತೆ ಅವ್ರಿಗೂ ಕೂಡ ಈಗಾಗಲೇ ಅವರ ಕಾರ್ಯಕರ್ತರು ಹೋಗಿ ಎಲ್ಲ ಮನವರಿಕೆ ಕೂಡ ಮಾಡ್ಯಾರು. ಹುಕ್ಕೇರಿ ನೀರಾವರಿ ಆಗಬೇಕು, ಆಗುವವರೆಗೆ ಹೋರಾಟ ಮುಂದುವರಿಯುತ್ತೆ. ಇಲ್ಲ ಉಸ್ತುವಾರಿ ಬರಬೇಕು. ಇವತ್ತು ನೀರಾವರಿ MD ಬಂದು ನಿರ್ಣಯ ಹೇಳುವವರೆಗೆ ಚಳವಳಿ ಮುಂದೆ ಹುಕ್ಕೇರಿಗೆ ಬರ್ತಾ ಇಲ್ಲ ಸರ್. ಉಸ್ತುವಾರಿ ಸಚಿವರು ಕೋಲ್ಹಾಪುರಕ್ಕೆ ಬರಲಿಲ್ಲ ಯಾಕಂದರೆ ತಮ್ಮ ಕಾರ್ಖಾನೆಗಳಿದ್ದು ಸರ್. ಬಟ್ ಹುಕ್ಕೇರಿಗೆ ಯಾಕೆ ಬರಲಿಲ್ಲ? ಹುಕ್ಕೇರಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಬರ್ತಾರಂತೇಳಿ ನಾವು ನಿರೀಕ್ಷೆ ಇಟ್ಕೊಂಡ್ರು. ಬಂದ್ರೆ ಅವ್ರಿಗೆ ಒಳ್ಳೇದೈತೆ. ನಾವು ಇಲ್ಲಿ ಬಂದು ಅವ್ರು ಹುಕ್ಕೇರಿ ನೀರಾವರಿ ಮಾಡ್ತು ಅಂತೇಳಿ ಘೋಷಣೆ ಮಾಡ್ರಪ್ಪ ಅಂದ್ರೆ ನಾವೆಲ್ಲ ಹೂ ಹಾಕಿ ಅವ್ರು ಮಾಲಿ ಹಾಕಿ ಸನ್ಮಾನ ಮಾಡ್ತಕ್ಕಂಥದಕ್ಕಾಗಿ ಇವತ್ತು ರೈತ ದೇವರು ಏನಾದ್ರು ಸಂದೇಶ ಸರ್ ತಮಗೆ ಆಪ್ತರಿದ್ರೆ ಅಲ್ಲಿ ಹಲವಾರು ಮುಖಂಡರು ಇಲ್ಲೆಲ್ಲ ಇರ್ತಕ್ಕಂಥ ಕಾರ್ಯಕರ್ತರು ಭೇಟಿಯಾದಾಗ ಇಲ್ಲ ಹುಕ್ಕೇರಿಗೆ ನೀರಾವರಿ ಮಾಡೋಣ ಜಿಲ್ಲಾಧಿಕಾರಿಯವರಿಗೆ ಮಾತಾಡ್ತಾನೋ ಕಾರ್ಯಕ್ರಮ ಅಂತ ಹೇಳುವಂಥದ್ದಾಗತ್ತೆ. ದಯವಿಟ್ಟು ಆ ರೀತಿ ಬೇಡ. ನಾವ ಸ್ವತಃ ಈ ಭಾಗದಾಗ ಪ್ರಿಯಾಂಕಾ ಮೇಡಮ್ ಅವ್ರಿಗೆ ಕೂಡ ಇವತ್ತು ಮತದಾನ ಮಾಡಿರ್ತಕ್ಕಂಥ ರೈತರಿಗೆ ಹೋದರು. ನಿಮ್ಮದು ಕ್ಷೇತ್ರ ಕೂಡ ಐತಿ. ತಾವು ಬಂದು ಹೇಳಿ ಇವತ್ತು ಜನರಿಗೊಂದು ಈ ರೈತರನ್ನ ರಕ್ಷಣೆ ಮಾಡಿದಂಗೆ ಆಗ್ತೈತಿ. ಜಿಲ್ಲಾ ಉಸ್ತುವಾರಿ ಅವ್ರು ಬರಬೇಕು ಅನ್ನುವಂಥದ್ದು ಈ ರೈತರ ಒತ್ತಾಯ ಕೂಡ. ಕೊನೆಯ ನಿರ್ಧಾರ ಇವ್ರು ಯಾರು ಕೂಡ ಗಮನ ಹರಿಸಲಿಲ್ಲ ಅಂತಂದ್ರೆ ಇವತ್ತು ಸಾಯಂಕಾಲದೊಳಗೆ ನಿರ್ಣಯ ಮಾಡಿತು. ರಾಷ್ಟ್ರೀಯ ಹೆದ್ದಾರಿಗೆ 1 ಲಕ್ಷ ಜನ ಹೋಗ್ಬೇಕು ಅನ್ನುವಂಥದ್ದು ಕೂಡ ಇವತ್ತು ಚಿಂತನೆ ಮಾಡ್ತಾರೆ. ಎಲ್ಲ ತಾಲೂಕುಗಳಿಗೆ ಕರೆ ಕೊಡ್ತೀರಿ? 100% ಕೊಡ್ತೀವಿ. ಎಲ್ಲ ತಾಲೂಕುಗಳಿಗೆ ಕರೆ ಎಲ್ಲ ತಾಲೂಕು ಕೊಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆನೂ ಕೂಡ ಕೊಡ್ತಾ ಇದ್ದೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್